ಪಿ ಎಮ್ ಪೋಷಣ್ ಅಭಿಯಾನದಲ್ಲಿ ಮೊಟ್ಟೆಯನ್ನು ಆನ್ಲೈನಲ್ಲಿ ಎಂಟ್ರಿ ಮಾಡೋದು ಹೇಗೆ ಅಂತ ನಾವು ನೋಡ್ತಾ ಹೋದರೆ, ಮೊದಲು ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಾವು ಲಿಂಕನ್ನು ಮಾಡಿದಾಗ ಲಾಗಿನ್ ಇಯರ್ ಅಂತ ಬರುತ್ತೆ. ಅದರಲ್ಲಿ ನಾವು ನಮ್ಮ ಶಾಲೆಯ ಡೈಸ್ ಕೋಡನ್ನು ಮೊದಲು ಎಂಟ್ರಿ ಮಾಡಬೇಕು. ಆ ಡೈಸ್ ಕೋಡನ್ನು ನಾವು ಎಂಟ್ರಿಯನ್ನು ಮಾಡಿದ ನಂತರ ನಮಗೆ ಪಾಸ್ವರ್ಡನ್ನು ಅದು ಕೇಳುತ್ತೆ. ಆ ಪಾಸ್ವರ್ಡ್ ಏನಪ್ಪ ಅಂದರೆ ನಮ್ಮ STMC ಖಾತೆಯ ಅಕೌಂಟ್ ನಂಬರೇ ಆಗಿರುತ್ತೆ. ನಮ್ಮ ಶಾಲೆಯ STMC ಖಾತೆಯ ಅಕೌಂಟ್ ನಂಬರನ್ನು ನಾವು ಅಲ್ಲಿ ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಆ ಎಂಟ್ರಿಯನ್ನು ಮಾಡಿದ ನಂತರ ಅದರಲ್ಲಿ ಲಾಗಿನ್ ಎಂಬ ಬಟನ್ ಇರುತ್ತೆ. ಆ ಲಾಗಿನ್ ಒತ್ತಿದಾಗ PM ಪೋಷಣ್ ಎಂದು ಬರುತ್ತದೆ. ಅದರ ಮೇಲ್ಭಾಗದಲ್ಲಿ 3 ಗೆರೆಗಳಿರುತ್ತೆ. ಅದನ್ನು ಒತ್ತಿದಾಗ ಅದರಲ್ಲಿ ಎರಡನೇದು PM ಪೋಷಣ್ ಅಂತ ಬರುತ್ತೆ. ಅದರಲ್ಲಿ ಎಕ್ಸ್ ಸರ್ವ್ಡ್ ಅಂತ ಬರುತ್ತೆ. ಮೊದಲನೇದನ್ನು ನಾವು ಸೆಲೆಕ್ಷನ್ ಮಾಡ್ಕೋಬೇಕು. ನಂತರ ನಮಗೆ ಈ ರೀತಿಯ ಒಂದು ತುಂಬತಕ್ಕಂಥ ಕಾಲಮ್ ಸಿಗುತ್ತೆ. ಅದರಲ್ಲಿ ನಮ್ಮ ಮಕ್ಕಳ ಸಂಖ್ಯೆ ಅದರಲ್ಲೇ ಇರುತ್ತೆ. ಆ ನಂತರ ಅದರಲ್ಲಿ ನಾವು ದಿನಾಂಕವನ್ನು ಸೆಲೆಕ್ಷನನ್ನು ಮಾಡ್ಕೋಬೇಕು, ಯಾವ ದಿನಾಂಕವನ್ನು ಎಂಟ್ರಿ ಮಾಡಬೇಕು ಅಂತ. ಆಮೇಲೆ ಎಷ್ಟು ಮಕ್ಕಳು ನಮ್ಮ ಶಾಲೆಗೆ ಬಂದಿದ್ದರು ಅಂತ ತುಂಬಬೇಕಾಗತ್ತೆ. ಆ ನಂತರ ಎಷ್ಟು ಮಕ್ಕಳಿಗೆ ನಾವು ಮೊಟ್ಟೆಯನ್ನು ಕೊಟ್ವಿ ಅಂತ, ಆ ನಂತರ ಎಷ್ಟು ಮಕ್ಕಳಿಗೆ ನಾವು ಬಾಳೆಹಣ್ಣನ್ನು ಕೊಟ್ವಿ ಅಂತ, ಆಮೇಲೆ ಎಷ್ಟು ಮಕ್ಕಳಿಗೆ ನಾವು ಚಿಕ್ಕಿಯನ್ನು ಕೊಟ್ವಿ ಅಂತ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಆ ಎಂಟ್ರಿ ಮಾಡಿದ ಮೇಲೆ ನಾವು ಸಬ್ಮಿಟ್ ಅಂತ ಕೊಟ್ಟಾಗ ಅಲ್ಲಿ ತೋರಿಸುತ್ತೆ ಸಬ್ಮಿಟ್ ಸಕ್ಸಸ್ಫುಲಿ ಅಂತ. ಆ ಸಬ್ಮಿಟ್ ಸಕ್ಸಸ್ಫುಲಿ ಆದಮೇಲೆ ಅಲ್ಲಿ ತಾರೀಖು ವೈಸಲ್ಲಿ ಯಾವ ದಿನಾಂಕದಂದು ಎಷ್ಟು ಮಕ್ಕಳು ಬಂದಿದ್ದರು, ಎಷ್ಟು ಮಕ್ಕಳಿಗೆ ಯಾವ ಮೊಟ್ಟೆಯನ್ನು ನೀಡಲಾಯಿತು, ಚಿಕ್ಕಿಯನ್ನು ನೀಡಲಾಯಿತು, ಬಾಳೆಹಣ್ಣನ್ನು ನೀಡಲಾಯಿತು, ಆ ತಾರೀಖನ್ನು ಎಲ್ಲದನ್ನೂ ಅದು ಕೂಡ ತೋರಿಸುತ್ತೆ. ಈ ರೀತಿಯಲ್ಲಿ